ಕಾಳಿಕೃಷ್ಣ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ರಮಾದೇವಿ ಮೇಡಮ್ ಅವರೇ ಮತ್ತು ಈಗಿನ ಶಿಕ್ಷಕರು ಆಗಿರುವ ರಾಘವೇಂದ್ರ ಸರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸ್ಥಳೀಯ ಮುಖಂಡರೇ, ಜನಪ್ರತಿನಿಧಿಗಳೇ, ನಿಮಗೆ ವಂದನೆಗಳನ್ನು ತಿಳಿಸುತ್ತಾ ಈಗಾಗಲೇ ಒಬ್ಬರು ಹೇಳಿದ್ರು ನಮ್ಮ ಹಿರಿಯರು, ಸಮಯ ಭಾಳ ಆಗಿದೆ, ಮಾತಾಡ್ತಕ್ಕಂಥ ಸಮಯವೂ ಅಲ್ಲ, ಒಂದಂತೆ ಹೇಳ್ಬೋದು. ಈ ಒಂದು ಸಂಸ್ಥೆಗೆ ನಮ್ಮನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವರಿಗೆ ನಾವೊಂದು ವಿಷಯ ಏನಂತಂದ್ರೆ, ಶಿಕ್ಷಣ ಎಂಬುದು ನಿಂತ ನೀರಲ್ಲ, ಅದು ಹರಿಯುವ ನೀರು. ಇವತ್ತು ಹಿಂದಿಗೆ ಒಂದು ಮಾತನ್ನು ಹೇಳ್ತಾ ಇದ್ರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಆ ಶಾಲೆಯೊಂದು ತೆರೆದಂತರಿಗೆ ಇವತ್ತು ಎಂತ ವಿಶೇಷ ದಿನ ಅಂದ್ರೆ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಅಂತ ಮಹಿಳಾ ದಿನಾಚರಣೆ ಸಾರ್ಥಕ ಯಾರಂದ್ರೆ ಈ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತ ಅರ್ಥಪೂರ್ಣ ಮಾತು ಯಾರಿಗಾದ್ರೂ ವಹಿಸ್ತದೆ ಅಂದ್ರೆ ಅದು ನಮ್ಮ ರಮಾದೇವಿ ಮೇಡಮ್ ಅವರಿಗೆ ಈ ದಿನ ಅದೊಂದು ಮಾತು ಸಲ್ಲಬೇಕಂತ ಹೇಳ್ತಾ, ಈ ಶಿಕ್ಷಣ ಬಹಳಷ್ಟು ಈಗಾಗಲೇ ಸಾಕಷ್ಟು ಸಿಂಧನೂರು ಮತ್ತು ಬೇರೆ ಬೇರೆ ಊರುಗಳಿಂದ ಬಸ್ಗಳು ಬಂದು ಈ ಸುತ್ತ ಹಳ್ಳಿಗಳಲ್ಲೆಲ್ಲ ಮಕ್ಕಳನ್ನು ಕರ್ಕೊಂಡು ಹೋದ್ರು ಸಹ ಇವಿಷ್ಟು ಶಾಲೆಗಳ ಮಧ್ಯೆ ಕಾಂಪಿಟೇಷನ್ ಆಗಿ ಈ ಕಾಳಿಕೃಷ್ಣ ಶಾಲೆ ಉಳ್ಕೊಂಡು ಬಂದೈತಿ. ಇಲ್ಲಿರ್ತಕ್ಕಂಥ ಶಿಕ್ಷಕರ ಒಂದು ಶ್ರಮ, ಎಫೋರ್ಟ್ ಅಂತಂದು ಹೇಳ್ಬೋದು, ಅದು ಸತ್ಯ. ರಾಘವೇಂದ್ರ ಸರ್ ಅವರು ಹೇಳಿದ್ರು, ಕಟ್ಟಡ ಇಲ್ಲ, ನಮಗೆ ಜಾಗದ ಕೊರತೆ ಇಲ್ಲ, ಆದ್ರೂ ನಾನು ಹೇಳ್ತೇನೆ ನಿಮ್ಮ ಹತ್ರ ಶಿಕ್ಷಣ ಇದೆ, ಈ ಶಿಕ್ಷಣವನ್ನ ಹಿಡ್ಕೊಂಡು ನೀವು ಮುಂದೆ ಹೋಗ್ರಿ, ಖಂಡಿತ ನೀವು ಈ ಶಾಲೆ ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಆಗಿದ್ದೀರಿ ಅಂತಂದು ಹೇಳಿ ಇವತ್ತು ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ಪೋಷಕರು ಬಂದಿದ್ದಾರೆ. ಏನಂತ ಬಂದಿದ್ದಾರೆ, ನಾವು ಕಾಣೋದನ್ನ ನಮ್ಮ ಮಕ್ಕಳು ಕಾಣಬೇಕು ಜೀವನದಲ್ಲಿ. ನಾನೇನಾಗಿಲ್ಲ, IAS ಆಗಿಲ್ಲ, ಇಂಜಿನಿಯರ್ ಆಗಿಲ್ಲ, ಡಾಕ್ಟರ್ ಆಗಿಲ್ಲ, ಒಬ್ಬ ಮಹಾನ್ ವ್ಯಕ್ತಿ ಆಗ್ಬೇಕು ನನ್ನ ಮಗಳು ಅಂತಂದು ಹೇಳಿ ತಾವೆಲ್ಲ ಪೇರೆಂಟ್ಸ್ ಬಂದಿದ್ದೀರಿ. ಖಂಡಿತ ನಿಮ್ಮ ಮಕ್ಕಳು ಇಂಥ ಶಾಲೆಗಳಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡೋಕೆ ಅವರು ಕಟಿಬದ್ಧರಾಗಿದ್ದಾರೆ. ಒಳ್ಳೆ ರೀತಿಯಿಂದ ಹೋಮ್ ವರ್ಕ್ ಅನ್ನು ಕೊಡ್ತಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ಪಾಲಕರಾಗಿ. ಸಮಯ ಬಹಳ ಆಯ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಶಿಕ್ಷಣ ತುಂಬಾ ಅವಶ್ಯಕತೆ, ತುಂಬಾ ಈ ಒಂದು ಜೀವನದಲ್ಲಿ ಬಹಳಷ್ಟು ಪಾಲಕರು ವ್ಯಥೆ ಪಡ್ತಿದ್ದಾರೆ. ಯಾರ್ಯಾರು ಶಿಕ್ಷಣವನ್ನ ಮಾಡ್ಲಿಕ್ಕೆ ಆಗಿಲ್ಲ ಇಂದಿನ ಕಾಲದಲ್ಲಿ ಅಂದಾಗ ಅವರು ತುಂಬಾ ಎಲ್ಲ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅನಿಸಿರುತ್ತೆ, ನಾವು ಓದ್ಬೇಕಾಗಿತ್ತು ಜೀವನದಲ್ಲಿ, ನಾವು ಇನ್ನು ಕಲಿಬೇಕಾಗಿತ್ತು ಜೀವನದಲ್ಲಿ, ನಾವ್ ಯಾಕೆ ಮಾಡ್ಲಿಲ್ಲ ಅಂತಂದು ಒಂದು ಅನಿಸಿರುತ್ತೆ. ಅದು ಸಹಜ, ಅದನ್ನ ಮಕ್ಕಳ ಮೂಲಕ ಅವರು ತೆಗೆದುಕೊಳ್ಳಲಿಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತಾ. ಮತ್ತು ಮತ್ತೊಮ್ಮೆ ಹೇಳ್ತಾ, ಈ ಶಿಕ್ಷಣ, ಈ ಕಾಳಿಕೃಷ್ಣ ಶಾಲೆ ಪಬ್ಲಿಕ್ ಸ್ಕೂಲ್ ಅಲ್ಲಿ ರಾಘವೇಂದ್ರ ಸರ್ ಅವರು ಈಗ ತುಂಬಾ ಎಫೋರ್ಟ್ ಆಗಿ ಈ ಒಂದು ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಫಂಕ್ಷನ್ ಅವ್ರು ಹೇಳ್ದಂಗೆ ಗ್ರೀನ್ ಡೇ, ಫುಡ್ ಡೇ, ಆನ್ಯುವಲ್ ಡೇ, ಈ ರೀತಿಯಾಗಿ ಮಾಡ್ಕೊಂತ ಈ ಒಂದು ಶಿಕ್ಷಣದಲ್ಲಿ ಯಾವತ್ತು ಸೋಲ್ ಅನ್ನೋದನ್ನ ಮಾಡದೆ ಛಲವಾದಿಯಾಗಿ ನಿಂತ್ಕೊಂಡು ಇದನ್ನ ಸ್ಟಿಕ್ ಆನ್ ಆಗಿ ನಿಂತ್ಕೊಂಡು ಬೆಳೆಸ್ಕೊಂಡು ಬರ್ತಿದ್ರು ಅವರು ಮತ್ತು ಅವರ ಒಂದು ಶಿಕ್ಷಕ ವರ್ಗಕ್ಕೆ ಒಂದು ಹ್ಯಾಟ್ಸಾಪ್ ಅಥವಾ ಧನ್ಯವಾದಗಳನ್ನು ಹೇಳ್ತಾ, ನೀವು ಏನ್ ಮಕ್ಕಳೆಲ್ಲ ಇದೀರಲ್ಲ, ಇವತ್ತೆಲ್ಲ ತುಂಬಾ ನೃತ್ಯಗಳನ್ನ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಬಂದಿದ್ದೀರಿ. ಈ ಒಂದು ಸುಂದರ ಫಂಕ್ಷನ್ ನೀವು, ನಾನು ಕಟ್ಟಕಡೆಯದಾಗಿ ಒಂದು ಮಾತನ್ನು ಹೇಳ್ತೀನಿ, ನೀವು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನಗಳಾಗಬೇಕೆಂಬುದೇ ನಿಮ್ಮ ಪೇರೆಂಟ್ಸ್ ಗಳ ಆಸೆ ಮತ್ತು ಈ ಊರಿನ ಗಣ್ಯರ ಆಸೆ, ಮಠಾಧೀಶರ ಆಸೆ ಮತ್ತು ಪೇರೆಂಟ್ಸ್ ನ ಆಸೆ. ಹಾಗಾಗಿ ಉತ್ತಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದಕ್ಕೆ ನಿಮಗೂ ಹೆಮ್ಮೆ ಇರಬೇಕು, ಊರಿಗೆ ಹೆಮ್ಮೆ ಇರಬೇಕು ಮತ್ತು ಕಲಿಸಿದಂತವ್ರಿಗೂ ಹೆಮ್ಮೆ ಇರಬೇಕಾಗಿ ಈ ಊರಿಗೆ, ಈ ಶಾಲೆಗೆ, ಈ ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ನೀವು ಗೌರವ ತರುವಂತ ನಾಡಿನ ಹೆಮ್ಮೆಯ ಕೀರ್ತಿಯ ಮಕ್ಕಳಾಗಿ ಬಾಳ್ರಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕಲಿಸಿ 2 ಮಾತನ್ನ ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಡತಕ್ಕಂತ ಈ ಸಿಬ್ಬಂದಿ ವರ್ಗ ಮತ್ತು ಸಂಸ್ಥೆಯವರಿಗೆ ಚಿರಋಣಿಯನ್ನ ಹೇಳ್ತಾ ನಮಸ್ಕಾರ. ಜೈ ಹಿಂದ್.